ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಿಚನ್ ಬಡೀಸ್. ನಾನು ಸೀನುರಾಜ್. ನಾನು ನಿಖಿತಾ. ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಒಂದು ಹೊಸದಾಗಿ ನಾನ್ ವೆಜ್ ಸ್ಟೈಲ್ ಅಲ್ಲಿ ಒಂದು ಡಿಶ್ ಮಾಡಬೇಕು ಅಂತ ಇದೀವಿ. ನಾನ್ ವೆಜ್ ಅಂತಂದ್ರೆ ಯಾರಿಗ ಇಷ್ಟ ಇಲ್ಲ? ನಾನ್ ವೆಜ್ ತಿನ್ನೋ ಪ್ರತಿಯೊಬ್ಬರಿಗೂ ನಾನ್ ವೆಜ್ ಅಂತಂದ್ರೆ ಇಷ್ಟನೇ. ಆದ್ರೆ ಮೇಡಮ್ ಇವತ್ತು ಚಿಕನ್ ಅಲ್ಲಿ ಒಂದು ಒಳ್ಳೆ ಡಿಶ್ ಮಾಡ್ತಾ ಇದಾರೆ. ಅದು ಏನ್ ಮಾಡ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಇವತ್ತು ನಾಟಿ ಸ್ಟೈಲ್ ಚಿಕನ್ ಕಬಾಬ್ ಮಾಡಬೇಕು ಅನ್ಕೊಂಡಿದೀನಿ. ಸೂಪರ್. ಯೂಶಲಿ ಎಲ್ಲರೂ ಕಬಾಬ್ ಮಾಡ್ತಾರೆ ಮನೇಲಿ. ಹ್ಮ್ ಬಟ್ ನಂದೇನ್ ಸ್ಪೆಷಲ್ ಅಂತ ಹೇಳಿದ್ರೆ, ಹ್ಮ್ ಯಾವುದೇ ತರ ರೆಡಿಮೇಡ್ ಪೌಡರ್ ಯೂಸ್ ಮಾಡ್ಕೊಂಡು ಆ ತರ ನಾನು ಏನು ಮಾಡ್ತಾ ಇಲ್ಲ. ಕಂಪ್ಲೀಟ್ ನಾಟಿ ಸ್ಟೈಲ್ ಮನೆಯಲ್ಲೇ ಏನೇನ್ ಇಂಗ್ರೀಡಿಯೆಂಟ್ ಸಿಗುತ್ತೆ ಹ್ಮ್ ಅದರಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಹೋಮ್ಲಿ ಟಚ್ ಇರುತ್ತೆ, ವಿಲೇಜ್ ಟಚ್ ಇರುತ್ತೆ. ಓಕೆ. ಸೊ ಇವತ್ ಮಾಡೋಣ ಅದನ್ನ. ಸೂಪರ್. ಗೊತ್ತಾಯ್ತಲ್ಲ, ನಾಟಿ ಸ್ಟೈಲ್ ಚಿಕನ್ ಕಬಾಬ್. ನಾರ್ಮಲ್ ಆಗಿ ಯೂಶಲಿ ಎಲ್ಲಾರು ಚಿಕನ್ ಕಬಾಬ್ ತಿಂದಿರ್ತೀರಾ, ಬೆಳ್ಳುಳ್ಳಿ ಕಬಾಬ್ ತಿಂದಿರ್ತೀರಾ. ಆದ್ರೆ ನಮ್ ಎಪಿಸೋಡ್ ಅಲ್ಲಿ ಇವತ್ತು ನಾಟಿ ಸ್ಟೈಲ್ ಚಿಕನ್ ಕಬಾಬ್ ಮಾಡ್ತಾ ಇದೀವಿ. ಬನ್ನಿ. ನಾಟಿ ಸ್ಟೈಲ್ ಚಿಕನ್ ಕಬಾಬ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹಂಗೆ ತಿಳಿಸ್ಕೊಟ್ಬಿಡಿ. ಓಕೆ. ಇದಕ್ಕೆ ಚಿಕನ್ ಕಬಾಬ್ ಅಂದ್ಮೇಲೆ ಮೇನ್ ಚಿಕನ್ ಇರಬೇಕು. ಹೌದು. ಸೊ ಫಸ್ಟ್ ಚಿಕನ್ ಅರ್ಧ ಕೆಜಿ ತಗೊಂಡಿದ್ದೀನಿ. ಚಿಲ್ಲಿ ಪೌಡರ್, ಕಾರ್ನ್ಫ್ಲೋರ್, ಮೊಟ್ಟೆ, ಉಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ. ಆಲ್ರೆಡಿ ಇದನ್ನು ನಾನು ಒಂದು 10 ನಿಮಿಷ ಮುಂಚೆ ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಿಕಾಸ್ ನಾನು ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾಚುರಲ್ ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು, ಮೆಣಸು, ಅರಿಶಿನ, ಸೋಂಪು. ಗೊತ್ತಾಯ್ತಲ್ಲ ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ. ಮತ್ತೆ ಹಂಗಾರೆ ಶುರು ಮಾಡೋಣ. ಓಕೆ, ಶುರು ಮಾಡೋಣ. ಬನ್ನಿ. ಆಯ್ತು, ಈಗ ಏನ್ ಬೇಕು? ನನಗೆ ಫಸ್ಟ್ ಒಂದು ಮಿಕ್ಸಿ ಜಾರ್ ಕೊಡಿ. ಓಕೆ. ಫಸ್ಟ್ ಒಂದು ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಜಾರ್. ಓಕೆ. ಫಸ್ಟ್ಗೆ ಇದಕ್ಕೆ ಆನಿಯನ್. ಓಕೆ. ಜಾರ್ಗೆ ನಾನೀಗ ಅರ್ಧ ಕೆಜಿ ಚಿಕನ್ ಮಾಡ್ತಿರೋದ್ರಿಂದ ಓಕೆ. ಒಂದು 2 ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದು. ಓಕೆ. ಬೆಳ್ಳುಳ್ಳಿ 1, ಶುಂಠಿ ಒಂದು ಅರ್ಧ ಇಂಚ್ ತಗೊಂಡಿದ್ದೀನಿ. ಓಕೆ. ಮೆಣಸು ಒಂದು ಅರ್ಧ ಸ್ಪೂನ್ ಸಾಕು. ಓಕೆ. ಸೋಂಪು ಒಂದು 1/4 ಸ್ಪೂನ್ ಸಾಕು. ಓಕೆ. ಮತ್ತೆ ನಾವು ಆಲ್ರೆಡಿ ಬಿಸಿನೀರಲ್ಲಿ ಏನು ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೀವಿ. ಒಂದು 5 ರಿಂದ 6 ಕಲರ್ಗೋಸ್ಕರ. ಬಿಕಾಸ್ ನಾನು ಯಾವುದೇ ಥರದ್ದು ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಇದನ್ನ ಬಿಸಿನೀರಲ್ಲಿ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಅಂದ್ರೆ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬ್ಯಾಡಗೆ ಮೆಣಸಿನಕಾಯಿನ ಕಲರ್ಗೋಸ್ಕರ ಯೂಸ್ ಮಾಡ್ತಾರೆ. ಹೌದು ಹೌದು. ಮತ್ತೆ ಕೊತ್ತಂಬರಿ. ಓಕೆ. ಮತ್ತೆ ಒಂಚೂರು ಕರಿಬೇವು. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಿತ್ತು ಎಲ್ಲ ಹಾಕೊಂಡಿದೀವಿ. ಇದನ್ನ ಇವಾಗ ತರಿಯಾಗಿ ರುಬ್ಬೇಕು. ಕಂಪ್ಲೀಟ್ ಪೇಸ್ಟ್ ಮಾಡಬಾರ್ದು. ಇದನ್ನ ತರಿ ರುಬ್ಬೇಕು. ಇದನ್ನ ತರಿಯಾಗಿ ರುಬ್ ಕೊಡೋದಷ್ಟೇ ನನ್ನ ಕೆಲಸ. ತರಿ ಪೇಸ್ಟ್ ರೆಡಿ ಇದೆ. ಓಕೆ. ನಾನಿಲ್ಲಿ 1/2 kg ಚಿಕನ್ ತಗೊಂಡಿದ್ದೀನಿ. ನಾನಿಲ್ಲಿ ವಿತ್ ಸ್ಕಿನ್ನೇ ತಗೊಂಡಿದ್ದೀನಿ. ಬೇಡ ಅಂತಂದ್ರೆ ವಿತೌಟ್ ಸ್ಕಿನ್ ಕೂಡ ಮಾಡ್ಕೋಬಹುದು. ಓಕೆನಾ? ಇವಾಗ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದೀವಿ, ಈ ಪೇಸ್ಟ್ ಹಾಕೋಬೇಕು. ಚಿಲ್ಲಿ ಪೌಡ್ರು 1 ಸ್ಪೂನ್ ಸಾಕು. ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ ಪೆಪ್ಪರ್ ಯೂಸ್ ಮಾಡಿದೀವಿ. ಹಾಗಾಗಿ 1-1.5 ಸ್ಪೂನ್ ಸಾಕು. ಓಕೆ. ಇವಾಗ ಚಿಲ್ಲಿ ಪೌಡ್ರು ನಾನು 1-1.5 ಸ್ಪೂನ್ ಹಾಕೊಂಡಿದ್ದೀನಿ. ಸೊ ಅವ್ರಿಗೆ ಖಾರಕ್ಕೆ ಹೆಂಗ್ ಬೇಕೋ ಹಾಕೋಬಹುದು. ಆಲ್ರೆಡಿ ನಾನು ಪೆಪ್ಪರ್ ಯೂಸ್ ಮಾಡಿದ್ದೀನಿ. ಸೊ ಹಂಗಾಗಿ ನೋಡ್ಕೊಂಡು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಇದು ಬೈಂಡಿಂಗ್ ಪರ್ಪಸ್ ಯೂಸ್ ಮಾಡ್ತಿರೋದು ಕಾರ್ನ್ಫ್ಲೋರ್. ಇದು ಆಯ್ತಾ? ಕಾರ್ನ್ಫ್ಲೋರ್ ಒಂದು 2 ರಿಂದ 3 ಸ್ಪೂನ್. ನೆಕ್ಸ್ಟ್ ಅರಿಶಿನ 1 ಪಿಂಚ್ ಸಾಕು. ಓಕೆ. ನೆಕ್ಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ನೆಕ್ಸ್ಟ್ ಮೊಟ್ಟೆ ಇಟ್ಕೊಂಡಿದೀವಿ. 2 ಮೊಟ್ಟೆ ಹೊಡೆಯೋ ಕೆಲಸ ನನಗೆ ಕೊಟ್ಟಿದ್ದಾರೆ. ಮೊಟ್ಟೆ ನಾನೇ ಹೊಡೆದು ಹಾಕ್ತೀನಿ. 2 ಮೊಟ್ಟೆ ಸಾಕು. ಅರ್ಧ ಕೆಜಿಗೆ 2 ಮೊಟ್ಟೆ. ಓಕೆ. ಓಕೆ. ಇಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡೋ ಟೈಮಲ್ಲಿ ಹಾಕೋಣ. ಓಕೆನಾ? ಓಕೆ. ಇವಾಗ ಮಿಕ್ಸ್ ಮಾಡೋಣ. ಓಕೆ.
ನಿನ್ ಕಬಾಬ್ಗೆ ಆಲ್ಮೋಸ್ಟ್ ಏನೇನ್ ರೆಡಿ ಮಾಡ್ಕೊಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಹಾಕಿದಾರೆ, ಬಟ್ ಇದೊಂಥರ ಸ್ಪೆಷಲ್ ಆಗಿದೆ ನೀವು ಮಾಡ್ತಾ ಇರೋದು. ಹೌದು. ಆ ಕರಿಬೇವು, ಆ ಕೊತ್ತಂಬರಿ ವಿತ್ ಮಿಕ್ಸ್ ಅಲ್ಲಿ ರುಬ್ಬಿ ಕೂಡ ಹಾಕೊಂಡು ರುಬ್ದೆ ಕೂಡ ಹಾಕೊಂಡಿದ್ದೀರಾ, ಬಟ್ ಒಂಥರ ಅಂಡ್ ನಾವ್ ಇದ್ರಲ್ಲಿ ಚೆನ್ನಾಗಿ ಯಾವ್ದೇ ತರ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ, ಹ್ಮ್. ಏನು ಯೂಸ್ ಮಾಡ್ತಾ ಇಲ್ಲ. ಬಟ್ ಮೊಟ್ಟೆ 2 ಹಾಕೊಂಡಿದ್ದೀರಲ್ಲ ಅರ್ಧ ಕೆಜಿಗೆ, ಒಂಥರ ಸ್ಪೆಷಲ್ ಅಂದ್ರೆ ಜಾಸ್ತಿ ಆಗುತ್ತಾ ಅದು ಅಥವಾ ನಾರ್ಮಲ್ ಆಗಿ ಅಷ್ಟೇ ಇರ್ಬೇಕಾ? ಅಷ್ಟೇ ಇರ್ಬೇಕು, ಏನ್ ತೊಂದ್ರೆ ಇಲ್ಲ. ಅರ್ಧ ಕೆಜಿಗೆ ಅಟ್ಲೀಸ್ಟ್ ಒಂದು ಸಾಮಾನ್ಯವಾಗಿ ಎಲ್ಲಾರು 1 ಕೆಜಿಗೆ ಎರಡು ಆ ತರ 2 ಯೂಸ್ ಕೆಜಿಗೆ ಮಾಡ್ತಾರೆ. ಒಂದು ಈ ತರ ಯೂಸ್ ಮಾಡ್ತಾರೆ, ಇಲ್ಲ, ಬಟ್ ಇಲ್ಲ, ನೀವು ಅರ್ಧ ಕೆಜಿಗೆ 2 ಮೊಟ್ಟೆ ಹಾಕಿದ್ರಲ್ಲ, ಬಟ್ ಅದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೋಟಿಂಗ್ ಬರುತ್ತಾ ಕೋಟಿಂಗ್ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೂಪರ್. ನೋಡ್ತಾ ಇದೀರಲ್ಲ, ರೆಡಿ ಆಗ್ತಾ ಇದೆ ನಾಟಿ ಸ್ಟೈಲ್ ಚಿಕನ್ ಕಬಾಬ್. ಸೊ ಓಕೆ, ಇದನ್ನ ಇವಾಗ ಮಿಕ್ಸ್ ಮಾಡಿದೀವಿ. ಇದು ಅಟ್ಲೀಸ್ಟ್ ಇವಾಗ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗ್ಬೇಕು. ಓಕೆನಾ? 30 ಮಿನಿಟ್ಸ್ ಮ್ಯಾರಿನೇಟ್ ಆದ್ರೆ ಇದನ್ನ ನಾವು ಎಣ್ಣೆಗೆ ಬಿಡೋದು ಅಷ್ಟೇ ಕೆಲಸ. ಹೌದು. ಗೊತ್ತಾಯ್ತಲ್ಲ, ಈಗ ಆಲ್ರೆಡಿ ಎಲ್ಲ ಕಲ್ಸು ಕೂಡ ಆಯ್ತು. ಮ್ಯಾರಿನೇಟ್ ಆಗ್ಬೇಕು ಒಂದು 30 ನಿಮಿಷ. 30 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಎಣ್ಣೆಗೆ ಬಿಡೋದು, ತಿನ್ನೋದಷ್ಟೇ ಕೆಲಸ. ಬನ್ನಿ. ಓಕೆ, ಇವಾಗ ಇದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನ ಡೀಪ್ ಫ್ರೈ ಮಾಡೋಣ. ಅಷ್ಟೇ ಕೆಲಸ. ಮ್ಯಾರಿನೇಟ್ ಆಗಿದೆ, ಈಗ ಡೀಪ್ ಫ್ರೈ ಮಾಡೋದು ಅಷ್ಟೇ ಕೆಲಸ. ವೆಯ್ಟ್ ಮಾಡ್ತಾ ಇದ್ದೀನಿ ಚಿಕನ್ ತಿನ್ನೋದಕ್ಕೆ. ಬನ್ನಿ. ಓಕೆ, ಇವಾಗ ಫಸ್ಟ್ ಒಂದು ಬಾಣಲಿ ಇಟ್ಕೊಂಬೋಣ. ಓಕೆ, ಇವಾಗ ಆಯಿಲ್ ಹಾಕಿ ಎಷ್ಟು ನಮ್ಗೆ ಚಿಕನ್ ಮುಳುಗಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಓಕೆ, ಜಾಸ್ತಿನೂ ಆಯಿಲ್ ವೇಸ್ಟ್ ಮಾಡಬಾರ್ದು ಅಂತನಾ? ಇವಾಗ ಎಣ್ಣೆನ ನಾವು ಬಾಣ್ಲಿಗೆ ಹಾಕಿದೀವಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಆಗ್ಲಿ, ಆಮೇಲೆ ಇದನ್ನ ನಾವು ಡೀಪ್ ಫ್ರೈ ಮಾಡಿ. ಓಕೆ, ಇವಾಗ ಎಣ್ಣೆ ಕಾದಿದೆ. ಚಿಕನ್ ನ ಹಾಕೋದಷ್ಟೇ ಅಲ್ವಾ? ಬನ್ನಿ. ಇದನ್ನ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂದು 5 ಮಿನಿಟ್ಸ್ ಬಾಯ್ಲಿಂಗ್ ಟೈಮ್. ಇವಾಗ ಇದನ್ನ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅಂಡ್ ಕೋಟಿಂಗ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಎಣ್ಣೆನಲ್ಲಿ ಬಿಟ್ಕೊಂತ ಇಲ್ಲ ಇದು. ಹೌದು, ಯಾವುದು ಇದ್ರಲ್ಲಿ ನಾವು ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಿಲ್ಲ. ಮನೇಲೆ ಏನೇನು ಸಿಗುತ್ತೆ ಅದನ್ನೇ ಯೂಸ್ ಮಾಡಿರೋದು. ನಾಟಿ ಸ್ಟೈಲ್. ಅದಕ್ಕೆ ನಾ ಹೇಳಿದ್ದು ಇದು ರೆಗ್ಯುಲರ್ ಅಲ್ಲ, ನಾಟಿ ಸ್ಟೈಲ್ ಅಂತ ನಾನು ಅದಕ್ಕೆ ಹೇಳಿದ್ದು. ಕಂಪ್ಲೀಟ್ ನ್ಯಾಚುರಲ್, ಯಾವ್ದೇ ತರ ಆರ್ಟಿಫಿಷಿಯಲ್ ಕಲರ್ ಇಲ್ಲ. 30 ನಿಮಿಷ ಏಂತಕ್ಕೆ ಇಡಬೇಕು ಅಂತಂದ್ರೆ, ಮ್ಯಾರಿನೇಟ್ ಆಗಿ ಈ ತರ ಎಣ್ಣೆನಲ್ಲಿ ಘಮ ಕೊಡ್ಲಿ, ಕೋಟಿಂಗ್ ಇರ್ಲಿ ಅಂತ ಹೇಳ್ಬಿಟ್ಟು 30 ನಿಮಿಷನ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಇಟ್ಟಿರೋದು. ಆ ಎಕ್ಸ್ಟ್ರಾ ಲಾಸ್ಟ್ ಅಲ್ಲಿ ನಾವು ಕರಿಬೇವು ಹಾಕಿದ್ದು ಆ ಫ್ಲೇವರ್ಗೋಸ್ಕರನೇ. ನೋಡಿ ಆ ಚಿಕನ್ ಮೇಲೆಲ್ಲ ಸೊ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಟ್ನಲ್ಲಿ ವೇಟ್ ಮಾಡ್ತಾ ಇದೀನಿ, ಆ ಘಮ ಮಾತ್ರ ಸಕ್ಕದಾಗಿ ಬರ್ತಾ ಇದೆ. ಎಣ್ಣೆನಲ್ಲಿ ಬೇಯ್ತಾ ಇರೋದ್ರಿಂದ ನೋಡೋಣ, ಅದು ಪ್ಲೇಟ್ ಬರ್ತಾ ಇದ್ದಂಗೆ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಾ ಇದೆ. 5 ಮಿನಿಟ್ಸ್ ಎಲ್ಲ ಆಗುತ್ತೆ ನೋಡಿ. ಇವಾಗ ಇದಾಗಿದೆ, ರೆಡಿ ಇದೆ ನೋಡಿ. ಈ ತರ ಬಬಲ್ಸ್ ಬರುತ್ತಲ್ಲ, ಈ ತರ ಬಬಲ್ಸ್ ಬರ್ತಿದೆ ಅಂದ್ರೆ ಬೆಂದಿದೆ ಅಂತ. ಓಕೆ, ಇವಾಗ ಇದು ರೆಡಿ ಇದೆ. ನಿಮ್ಗೇನಿದ್ರು ಇವಾಗ ನಾನು ಸರ್ವ್ ಮಾಡ್ಕೊಡ್ಬೇಕು ಅಷ್ಟೇ. ಟೇಸ್ಟ್ ಮಾಡೋದಷ್ಟೇ ಕೆಲಸ. ಮತ್ ಬನ್ನಿ ಇನ್ನೇನ್ ನೋಡೋದು. ಆಗ್ಲಿಂದ ಆಕ್ಚುಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಸ್ಟಾರ್ಟ್ ಮಾಡ್ದಂಗಿಂದನು. ಎಷ್ಟೊತ್ತಿಗೆ ಆಗುತ್ತೆ, ಎಷ್ಟೊತ್ತಿಗೆ ಪ್ಲೇಟಿಗೆ ಬರುತ್ತೆ, ಎಷ್ಟೊತ್ತಿಗೆ ಕೈಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂಥರ ಹೊಸದಾಗಿದೆ ಆಕ್ಚುಲಿ. ಘಮ ಆಗ್ಲಿ ಒಂಥರ ಸೂಪರ್ ಆಗಿದೆ. ಟೇಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಟೇಸ್ಟ್ ಮಾಡಾದ್ಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಸೂಪರ್. ನೋಡಿದ್ರಲ್ಲ, ಆಲ್ರೆಡಿ ಕಬಾಬ್ ರೆಡಿ ಆಯ್ತು. ನಾಟಿ ಸ್ಟೈಲ್ ಚಿಕನ್ ಕಬಾಬ್. ಟೇಸ್ಟ್ ಮಾಡೋದಷ್ಟೇ ಕೆಲಸ. ಟೇಸ್ಟ್ ಮಾಡ್ಲಾ? ಚಟ್ನಿ ಇಲ್ದೆ ಹಾಗೆ ತಿಂತೀನಿ. ಹೇಗಿದೆ? ಸೂಪರ್. ಅಂದ್ರೆ ನಾರ್ಮಲ್ ಕಬಾಬ್ಗಿಂತ ಸೊ ಇದೊಂಥರ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಮಿಕ್ಸ್ ಮಾಡಿ ಹಾಕಿ ರುಬ್ಬಿ ಪೂರ್ತಿ ಚಾಟ್ ಮಸಾಲ ಆಗ್ಲಿ, ಮೆಣಸಿನ್ಕಾಯಿ ಆಗ್ಲಿ, ಬೆಳ್ಳುಳ್ಳಿ ಮಿಕ್ಸ್ ಅಲ್ಲಿ ಎಲ್ಲ ಇರೋದ್ರಿಂದ ಬಟ್ ಸಕ್ಕದಾಗಿ ಬಂದಿದೆ. ನೀವಂತೂ ಟ್ರೈ ಮಾಡ್ಲೇಬೇಕು. ಸೂಪರ್ ಟೇಸ್ಟಿ ಆಗಿದೆ. ಈ ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ ಇದನ್ನೆಲ್ಲ ನೀವು ಮಾಡ್ಕೊಂಡು ತಿಂತಾ ಇದ್ರೆ ಆ ರುಚಿನೇ ಬೇರೆ,
ಆ ಘಮ ಮಾತ್ರ ಸಖತ್ತಾಗಿದೆ. ಬೆಳ್ಳುಳ್ಳಿ ಆಗಿರ್ಬೋದು, ಕರ್ಬೇವು ಆಗಿರ್ಬೋದು, ಮಸಾಲ ಆಗಿರ್ಬೋದು, ಎಲ್ಲಾನು ಒಂಥರ ಹೊಸ ಸ್ಟೈಲ್, ಹೊಸ ಟೇಸ್ಟ್ ಕೊಡ್ತಾ ಇದೆ. ದಯವಿಟ್ಟು ಎಲ್ಲಾರು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇವತ್ ನಮ್ ಎಪಿಸೋಡ್ ಅಲ್ಲಿ ಮಾಡಿರುವಂತ ನಾಟಿ ಸ್ಟೈಲ್ ಚಿಕನ್ ಕಬಾಬು ಸಕ್ಕದಾಗಿ ಮಾಡ್ಕೊಟ್ರು ಮೇಡಮ್ ಆಕ್ಚುಲಿ. ಬಟ್ ತುಂಬಾ ಟೇಸ್ಟಿ ಆಗಿದೆ. ನೀವಂತೂ ಮನೇಲಿ ಟ್ರೈ ಮಾಡ್ಲೇಬೇಕು. ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೊಸ ಅಡಿಗೆ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್.